ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ದುಡ್ಡು ಯಾರಿಗೆ ಬೇಡ ಹೇಳಿ, ಎಲ್ಲರಿಗೂ ಬೇಕು. ಈ ಜಗತ್ತಿನಲ್ಲಿ ಹಣದ ಅವಶ್ಯಕತೆ ಎಂದು ಎಲ್ಲರಿಗೂ ಇರುತ್ತೆ. ತಮ್ಮ ತಮ್ಮ ಮನಸ್ಸಿನ ಇಚ್ಛೆಗಳನ್ನು ಪೂರೈಸ್ಕೊಳ್ಬೇಕು ಅಂದರೆ ನಮಗೆ ಮೇಯ್ನಾಗಿ ಹಣ ಬೇಕೇ ಬೇಕಾಗುತ್ತೆ. ಒಬ್ಬೊಬ್ಬರು ಒಳ್ಳೆಯ ರೀತಿಯಲ್ಲಿ ಹಣ ದುಡಿದ್ರೆ, ಇನ್ನೂ ಕೆಲವರು ಕೆಟ್ಟ ಮಾರ್ಗದಲ್ಲಿ ಬೇಗನೆ ನಾವು ಶ್ರೀಮಂತರಾಗಬೇಕು ಅಂತ ಕೆಟ್ಟ ಮಾರ್ಗದಲ್ಲಿ ಹಣವನ್ನು ದುಡಿತಾ ಇರ್ತಾರೆ. ಇನ್ನು ನಾವು ಶುಕ್ರವಾರದ ದಿನ ಸಂಜೆ ಗೋಧೂಳಿ ಸಮಯದಲ್ಲಿ ಯಾವ ಒಂದು ವಸ್ತುವನ್ನು ದೇವರ ಮನೆಯಲ್ಲಿ ಇಟ್ಟು ನಾವು ಪೂಜೆ ಮಾಡಿ ನಂತರ ನಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ಧನಾಕರ್ಷಣೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಪರ್ಸ್ನಲ್ಲಿ ಯಾವಾಗಲೂ ಹಣ ಇದ್ದೇ ಇರುತ್ತೆ. ಹಾಗಾಗಿ ಅದು ಯಾವ ವಸ್ತು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇದ್ರೇ ದೊಡ್ಡಪ್ಪ ಅಂತ, ನಮಗೆ ದುಡ್ಡಿದ್ರೇ ಸಮಾಜದಲ್ಲಿ ಗೌರವ ಅನ್ನೋದು ಸಿಗ್ತಾ ಇರುತ್ತೆ. ಒಂದು ಸಾರಿ ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ ಯಾರೂ ನಿಮಗೆ ಗೌರವ ಕೊಡಲ್ಲ. ನಿಮ್ಮ ಮನೆಗೆ ನೀವು ಒಂದು ಕಾಲದಲ್ಲಿ ತುಂಬ ಚೆನ್ನಾಗಿರ್ತೀರ, ಶ್ರೀಮಂತರಾಗಿರ್ತೀರ. ಆದರೆ ಆ ಟೈಮಲ್ಲಿ ಎಲ್ಲರೂ ನಿಮ್ಮ ಮನೆಗೆ ಬರ್ತಾರೆ. ಅಕ್ಕ ತಂಗಿ ಆಗ್ಬೋದು, ಅಣ್ಣ ತಮ್ಮಂದ್ರ ಆಗ್ಬೋದು, ಬಂಧು ಬಳಗ, ಸ್ನೇಹಿತರು ಎಲ್ಲರೂ ಬರ್ತಿರ್ತಾರೆ. ಆದರೆ ಒಂದು ಸಾರಿ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಯಾರೂ ನಿಮ್ಮ ಹತ್ರ ಸುಳಿಯಲ್ಲ, ನಿಮ್ಮ ಕಷ್ಟಕ್ಕೂ ಕೂಡ ಆಗಲ್ಲ. ನೀವು ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ಹತ್ರ ಎಲ್ಲರೂ ಹೆಲ್ಪ್ ತೊಗೊಂಡಿರ್ತಾರೆ. ಆದರೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ನಿಮಗೆ ಹೆಲ್ಪ್ ಮಾಡೋಕ್ಕೆ ಯಾರೂ ಬರಲ್ಲ ಸ್ನೇಹಿತರೆ. ಹಾಗಾಗಿ ದುಡ್ಡನ್ನು ನಾವು ಜೋಪಾನವಾಗಿ, ನಮಗೆ ದುಡ್ಡು ಬಂದಲ್ಲಿ ನಾವು ಯಾವ ರೀತಿಯಾಗಿ ಸೇವ್ ಮಾಡಬೇಕು, ಯಾವ ರೀತಿಯಾಗಿ ಜೋಪಾನ ಮಾಡಬೇಕು. ಇನ್ನು ಅದರಲ್ಲೂ ನಮ್ಮ ಹತ್ರ ಈಗ ದುಡ್ಡಿಲ್ಲ ಅಂದರೆ ಧನಾಕರ್ಷಣೆಗೋಸ್ಕರ ನಾವು ಪರ್ಸ್ನಲ್ಲಿ ಈ ವಸ್ತುವನ್ನು ಇಟ್ಕೊಳ್ಳೋದ್ರಿಂದ ನಮಗೆ ಧನಾಕರ್ಷಣೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ತುಂಬ ಜನ ಬೆಳಗ್ಗೆಯಿಂದ ರಾತ್ರಿ ತನಕ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಕಷ್ಟಕ್ಕೆ ತಕ್ಕ ಬೆಲೆ ಅನ್ನೋದು ಸಿಗ್ತಾ ಇರಲ್ಲ. ಹಾಗಾಗಿ ಎಲ್ಲರೂ ಶುಕ್ರವಾರ ದಿನ, ಅದರಲ್ಲೂ ಈ ಸಾರಿ ಆಷಾಢ ಶುಕ್ರವಾರ ಬಂದಿದೆ, ತುಂಬಾ ಒಳ್ಳೆ ದಿನ ಅಂತ ಹೇಳ್ಬೋದು. ಹಾಗಾಗಿ ಈ ದಿನ ನೀವು ಪೂಜೆ ಮಾಡಿ ಪರ್ಸ್ನಲ್ಲಿ ಈ ಒಂದು ವಸ್ತುವನ್ನು ಇಟ್ಟು ನೋಡಿ, ಆಕರ್ಷಣೆ ಅನ್ನೋದು ಹೆಚ್ಚಾಗುತ್ತೆ ಸ್ನೇಹಿತರೆ. ನಾನು ಕೆಲವು ವಸ್ತುಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅಷ್ಟೂ ವಸ್ತುಗಳನ್ನು ಇಡಬೇಕು ಅಂತ ಏನಿಲ್ಲ. ನಿಮಗೆ ಯಾವುದು ಅನುಕೂಲ ಇರುತ್ತೋ, ನಿಮ್ಗೆ ಯಾವುದು ಕೈಗೆಟುಕೋ ರೀತಿಯಲ್ಲಿ ಇರುತ್ತೋ, ನಿಮ್ಮ ಮನೆಯಲ್ಲಿ ಯಾವ ಒಂದು ವಸ್ತು ಇರುತ್ತೆ ನೋಡಿ, ಅದನ್ನು ನೀವು ಪೂಜೆ ಮಾಡಿ ಪರ್ಸಲ್ಲಿ ಇಟ್ಕೊಬೇಕಾಗತ್ತೆ. ಅದು ಯಾವ ವಸ್ತು ಅನ್ನೋದಾದರೆ ಮೊದಲನೇದಾಗಿ ಅರಳಿ ಎಲೆ. ಈ ಮರದಲ್ಲಿ ದೇವಾನುದೇವತೆಗಳು ನೆಲೆಸಿರ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಶುಕ್ರವಾರದ ದಿನ ಅರಳಿ ಎಲೆಯನ್ನು, ಅಂದರೆ ನೀವು ಮರದಿಂದ ಕೀಳಕ್ಕೆ ಹೋಗ್ಬೇಡಿ, ಕೆಳಗಡೆ ಬಿದ್ದಿರುವಂಥ ಚೆನ್ನಾಗಿರುವಂಥ ಎಲೆಯನ್ನು ನೀವು ತೊಗೊಂಬಂದು, ಅಥವಾ ಇವತ್ತು ಗುರುವಾರನೂ ತೊಗೊಂಬರ್ಬೋದು, ಇಲ್ಲಾಂದರೆ ನಾಳೆ ಹೋಗಿ ನೀವು ತೊಗೊಂಬಂದು ಅದನ್ನು ಚೆನ್ನಾಗಿ ತೊಳೆದು, ಅದು ಹರಿದಿರಬಾರ್ದು, ಮುಖ್ಯ ಆಗಿರಬಾರ್ದು ಅಂತಹ ಎಲೆಯನ್ನು ತಂದು ನೀವು ದೇವ್ರ ಮನೇಲಿ ಇಟ್ಟು ನೀವು ಅದಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಪೂಜೆ ಮಾಡಿ ನಂತರ ನೀವು 5:30 ಇಂದ 8:30 ಒಳಗಡೆ ನೀವು ಈ ಎಲೆಯನ್ನು ನೀವು ಪರ್ಸಲ್ಲಿ ಇಟ್ಕೊಬೇಕಾಗತ್ತೆ. ಎರಡನೇ ವಸ್ತು ಯಾವುದು ಅನ್ನೋದಾದರೆ ಗೋಮತಿ ಚಕ್ರ. ಇದಕ್ಕೆ ಒಂದು ಗೋಮತಿ ಚಕ್ರ ಇದ್ದರೆ ಸಾಕು. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಗೋಮತಿ ಚಕ್ರ ಇತ್ತು ಅಂದರೆ ನೀವು ಶುಕ್ರವಾರದ ದಿನ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ನಂತರ ಅದನ್ನು ಪರ್ಸಲ್ಲಿ ಇಟ್ಕೊಬೋದು. ಇರಲಿಲ್ಲ ಅಂದ ಪಕ್ಷದಲ್ಲಿ ನೀವು ಒಂದು ಗೋಮತಿ ಚಕ್ರವನ್ನು ತೊಗೊಂಬಂದು ಪೂಜೆ ಮಾಡಿ ಪರ್ಸಲ್ಲಿ ಇಟ್ಕೊಬೋದು. ಮೂರನೇ ವಸ್ತು ಯಾವುದು ಅಂದರೆ ಅಕ್ಷತೆ. ಚೆನ್ನಾಗಿರುವಂಥ ಕಟ್ಟಾಗದೇ ಇರೋಂಥ ಅಕ್ಕಿಯನ್ನು ತೊಗೊಂಡು ನೀವು ಅದಕ್ಕೆ ಸ್ವಲ್ಪ ತುಪ್ಪ ಮತ್ತು ಶುದ್ಧವಾದ ನೀವು ಅರಿಶಿಣವನ್ನು ಮಿಕ್ಸ್ ಮಾಡಿ ಅಕ್ಷತೆ ಮಾಡಬೇಕಾಗತ್ತೆ. ಇನ್ನು ದೇವರ ಮನೆಯಲ್ಲಿ ಕೂತ್ಕೊಂಡು ನೀವು ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳೋದಾಗಲಿ, ವಿಷ್ಣು ಸಹಸ್ರನಾಮ ಆಗಲಿ, ಅಥವಾ ಲಕ್ಷ್ಮಿ ಅಷ್ಟೋತ್ತರ ಆಗಲಿ, ಅಥವಾ ಕನಕದಾರ ಸ್ತೋತ್ರವನ್ನು ಹೇಳ್ಕೊಂಡು ನೀವು ಅಕ್ಷತೆಯಿಂದ ಅರ್ಚನೆ ಮಾಡಿರ್ತೀರ. ಈ ಅಕ್ಷತೆಯನ್ನು ನೀವು ಸ್ವಲ್ಪ ಅಕ್ಷತೆಯನ್ನು ತಗೊಂಡು ನೀವು ಪರ್ಸಲ್ಲಿ ಇಟ್ಕೊಳ್ಳೋದ್ರಿಂದ ಧನಾಕರ್ಷಣೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಪರ್ಸ್ನಲ್ಲಿ ಮಹಾಲಕ್ಷ್ಮಿಯ ಫೋಟೋ, ಅಂದರೆ ಕುಳಿತುಕೊಂಡಿರುವಂಥ ಭಂಗಿಯಲ್ಲಿ ಇರುವಂಥ ಮಹಾಲಕ್ಷ್ಮಿಯ ಫೋಟೋವನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಬೇಕಾಗತ್ತೆ. ಅದನ್ನು ಕೂಡ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ನಂತರ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಇನ್ನು ಹಸಿರು ಕಲರ್ ಏಲಕ್ಕಿ ಕಾಯಿ, 2 ಏಲಕ್ಕಿ ಕಾಯಿನ ತಗೊಂಡು ನೀವು ದೇವ್ರ ಮನೇಲಿ ಇಟ್ಟು ಅದಕ್ಕೂ ಕೂಡ ಪೂಜೆ ಮಾಡಿ ನೀವು ಪರ್ಸಲ್ಲಿ ಇಟ್ಕೊಬೇಕಾಗತ್ತೆ. ಒಬ್ಬರಿಗೂ ಶುಕ್ರನ ಬಲ ಹೆಚ್ಚಾಗಬೇಕು ಅಂದರೆ, ಶುಕ್ರ ಚೆನ್ನಾಗಿತ್ತು ಅಂದರೆ ಎಲ್ಲರ ಹತ್ರನೂ ದುಡ್ಡಿರುತ್ತೆ. ಅದಕ್ಕೋಸ್ಕರ ಶುಕ್ರ ಬಲಕ್ಕೋಸ್ಕರ ಏನು ಮಾಡಬೇಕು ಅನ್ನೋದಾದರೆ, ನೀವು ಮೊದಲು ಸ್ನಾನ ಮಾಡೋ ನೀರಿಗೆ 1 ಲೋಟ ನೀರನ್ನು ನೀವು ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ 2 ಕಾಳು ಏಲಕ್ಕಿ ಕಾಯಿ ಬಿಡಿಸಿ ಅದರಲ್ಲಿ 2 ಏಲಕ್ಕಿ ಕಾಳನ್ನ ಆ ಬಿಸಿ ನೀರಿಗಾಗಿ ನಂತರ ಆ ನೀರನ್ನು ನೀವು ಸ್ನಾನದ ಬಕೆಟ್ಗೆ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಶುಕ್ರನ ಬಲ ಅನ್ನೋದು ಹೆಚ್ಚಾಗುತ್ತದೆ. ಕೆಲ್ಸಕ್ಕೆ ಹೋಗೋರಾದರೆ, ನನಗೆ ಕೆಲಸದಲ್ಲಿ ಪ್ರಮೋಷನ್ನೇ ಸಿಗ್ತಾ ಇಲ್ಲ, ಒಳ್ಳೆ ಕೆಲಸ ಹುಡುಕ್ತಾ ಇದ್ದೀನಿ, ಅದು ಕೂಡ ಸಿಗ್ತಾ ಇಲ್ಲ, ತುಂಬಾ ನನಗೆ ಹಣದ ಅವಶ್ಯಕತೆ ಇದೆ, ನನಗೆ ಒಳ್ಳೆ ಕೆಲಸ ಬೇಕೇ ಬೇಕು, ಅಥವಾ ನಾನು ಕೆಲಸ ಮಾಡ್ತಾ ಇದ್ದೀನಿ ಅದರಲ್ಲೇ ನನಗೆ ಪ್ರಮೋಷನ್ ಬೇಕು ಅನ್ನೋರಾದರೆ ಏನು ಮಾಡಬೇಕು ಅನ್ನೋದಾದರೆ,
ನೀವು ಶುಕ್ರವಾರದ ದಿನ ಸಾಯಂಕಾಲ ನೀವು ಏಲಕ್ಕಿ ಕಾಯಿನ ತೊಗೊಳ್ಳಿ, ಅದ್ರ ಜೊತೆ ಸಕ್ಕರೆಯನ್ನು ತೊಗೊಬೇಕಾಗತ್ತೆ. ಈ ಎರಡನ್ನು ತೊಗೊಂಡು ಏಲಕ್ಕಿ ಕಾಯಲ್ಲಿ 2 ಕಾಳುಗಳನ್ನು ಬಿಡಿಸ್ಕೊಬೇಕಾಗತ್ತೆ. ಅಂದರೆ ಏಲಕ್ಕಿ ಕಾಯಿ ತೆಗೆದು ಅದರಲ್ಲೊಂದು 2 ಕಾಳುಗಳನ್ನು ಬಿಡಿಸಿ ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಮಿಕ್ಸ್ ಮಾಡಿ ನೀವು ತೊಗೊಂಡೋಗಿ ಅರಳಿ ಮರದ ಕೆಳಗಡೆ ಇಟ್ಟು ನೀವು ಬೇಡ್ಕೊಬೇಕಾಗತ್ತೆ. ನನಗೆ ಈ ಥರ ಕೆಲಸದಲ್ಲಿ ಒಳ್ಳೆಯದಾಗಲಿ, ಕೆಲಸದಲ್ಲಿ ಪ್ರಮೋಷನ್ ಸಿಗಲಿ ಅಥವಾ ಒಳ್ಳೆ ಕೆಲಸ ಸಿಗಲಿ ಅಂತ ನೀವು ಕೇಳಿಕೊಂಡು ನೀವು ಆ ಸಕ್ಕರೆ ಮತ್ತು ಏಲಕ್ಕಿ ಕಾಳು ಇರುತ್ತಲ್ಲ ಅದನ್ನು ಅರಳಿ ಮರದ ಬುಡದಲ್ಲಿ ನೀವು ಇಟ್ಟು ಅದನ್ನು ಮತ್ತೆ ಹಿಂತಿರುಗಿ ನೋಡಬಾರ್ದು. ಆ ರೀತಿಯಾಗಿ ನೀವು ಮನೆಗೆ ಬರಬೇಕಾಗತ್ತೆ. ಈ ರೀತಿಯಾಗಿ ಬಂದರೂ ಕೂಡ ನೀವು ನಿಮ್ಮ ಕೆಲಸದಲ್ಲಿ ಒಳ್ಳೆಯ ಪ್ರಗತಿ ಅನ್ನೋದು ಕಾಣ್ತೀರಾ. ತುಂಬ ಜನ ನನಗೆ ಮದುವೆ ಸೆಟ್ ಆಗ್ತಾನೆ ಇಲ್ಲ, ವಯಸ್ಸಾಗ್ತಾ ಇದೆ, ಹುಡುಗ ಸಿಗ್ತಾ ಇಲ್ಲ, ಹುಡುಗಿ ಸಿಗ್ತಾ ಇಲ್ಲ, ಅಥವಾ ಮದುವೆ ಸೆಟ್ ಆಗಿ ಎಂಗೇಜ್ಮೆಂಟ್ ಆಗಿ ಕೂಡ ಮದುವೆ ಮುರಿದು ಬೀಳ್ತಾ ಇದೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಅಂಥವ್ರು ಏನು ಮಾಡಬೇಕು ಅನ್ನೋದಾದರೆ ಯಾವುದಾದ್ರೂ ಒಂದು ಶುಕ್ರವಾರ, ಇದೇ ಶುಕ್ರವಾರ ಆಗಬೇಕು ಅಂತಿಲ್ಲ, ನಿಮ್ಗೆ ಯಾವ ಶುಕ್ರವಾರ ಆಗುತ್ತೋ ಆ ಶುಕ್ರವಾರದ ದಿನ 2 ಹಸಿರು ಏಲಕ್ಕಿ ಕಾಯಿನ ತೊಗೊಳ್ಳಿ, ಚೆನ್ನಾಗಿರೋಂಥ ಏಲಕ್ಕಿ ಕಾಯಿನ ತೊಗೊಳ್ಳಿ. ಅದ್ರ ಜೊತೆ ಸಿಹಿ ತಿಂಡಿಯನ್ನು, ಯಾವ ಸಿಹಿ ತಿಂಡಿ ಆದರೂ ಪರವಾಗಿಲ್ಲ, ಸಿಹಿ ತಿಂಡಿಯನ್ನು ತೊಗೊಂಡು ಒಂದು ತುಪ್ಪದ ದೀಪ, ಅಂದರೆ ಮಣ್ಣಿನ ಹಣತೆಯಲ್ಲಿ ನೀವು ತುಪ್ಪ ಹಾಕ್ಕೊಂಡು ತುಪ್ಪದ ದೀಪವನ್ನು ರೆಡಿ ಮಾಡಿಕೊಂಡು ನೀವು ಹರಿಯೋ ನೀರು ಎಲ್ಲಿರುತ್ತೆ ನೋಡಿ ಅಲ್ಲಿ ಹೋಗಿ ಅಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಆ ಹರಿಯೋ ನೀರಿನಲ್ಲಿ ನೀವು ಏನು ತೊಗೊಂಡೋಗಿರ್ತೀರ ಏಲಕ್ಕಿ ಕಾಯಿ ಮತ್ತು ಸಿಹಿ ತಿಂಡಿ ಅದನ್ನು ಒಂದು ಎಲೆಯಲ್ಲಿ ಇಟ್ಟು ಹರಿಯೋ ನೀರಿಗೆ ಬಿಡಬೇಕಾಗತ್ತೆ. ಈ ರೀತಿಯಾಗಿ ಬಿಡೋದ್ರಿಂದ ನಿಮ್ಮ ಮದುವೆ ಬೇಗ ಸೆಟ್ ಆಗುತ್ತೆ. ಗೊತ್ತಲ್ಲ ಸ್ನೇಹಿತರೆ, ಶುಕ್ರವಾರದ ದಿನ ನಾವು ಯಾವ ಕೆಲಸಗಳನ್ನು ಮಾಡ್ಕೋಬೇಕು, ಅದರಲ್ಲೂ ಈ ಸಾರಿ ಆಷಾಢ ಶುಕ್ರವಾರ ಬಂದಿದೆ. ತಪ್ಪದೇ ಈ ವಸ್ತುಗಳಲ್ಲಿ ಯಾವ ಒಂದು ವಸ್ತು ಆದರೂ ಪರವಾಗಿಲ್ಲ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ. ಇನ್ನು ಎಷ್ಟು ದಿನ ಇರಬೇಕು ಅಂದರೆ ಎಷ್ಟು ದಿನ ಇರಬೇಕು ಅಂತ ಇನ್ನೂ ಇಲ್ಲ ಸ್ನೇಹಿತರೆ. ಅರಳಿ ಎಲೆ ಆದರೆ ಸ್ವಲ್ಪ ಒಣಗೋ ತನಕ ಚೆನ್ನಾಗಿ ಅದು ಎಲ್ಲೂ ತುಂಡು ಆಗಿರಬಾರ್ದು, ಕಟ್ಟಾಗಬಾರ್ದು, ಅದುವರೆಗೂ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ. ಅಕಸ್ಮಾತ್ ಕಟ್ಟಾಯಿತು ಅಂದಲ್ಲಿ ನೀವು ತೊಗೊಂಡೋಗಿ ಅದನ್ನು ಯಾವುದಾದ್ರೂ ಹರಿಯೋ ನೀರಿಗೋ ಅಥವಾ ತುಳಿದೇ ಇರೋಂಥ ಜಾಗದಲ್ಲಿ ಹಾಕಿ ಮತ್ತೆ ನೀವು ಶುಕ್ರವಾರ ದಿನ ಅಥವಾ ಗುರುವಾರದ ದಿನ ನೀವು ಅರಳಿ ಎಲೆಯನ್ನು ತೊಗೊಂಬಂದು ನೀವು ಪರ್ಸಲ್ಲಿ ಇಟ್ಕೊಬೇಕಾಗತ್ತೆ. ಇನ್ನು ಈ ವಸ್ತುಗಳು, ಇನ್ನು ಏಲಕ್ಕಿ ಕಾಯಿನೂ ಅಷ್ಟೇ, ಅದ್ರ ಸ್ಮೆಲ್ ಯಾವಾಗ ಕಡಿಮೆ ಆಗುತ್ತೋ ಆವಾಗ ನೀವು ಚೇಂಜ್ ಮಾಡಬೇಕಾಗತ್ತೆ. ಇನ್ನು ಗೋಮತಿ ಚಕ್ರ ಅಂತೂ ಏನೂ ಆಗಲ್ಲ, ಮತ್ತು ಲಕ್ಷ್ಮಿ ಫೋಟೋನೂ ಅಷ್ಟೇ ಏನೂ ಆಗಲ್ಲ. ಎಷ್ಟು ವರ್ಷಗಳ ಬೇಕಾದರೂ ನಿಮ್ಮ ಪರ್ಸಲ್ಲಿ ಇಟ್ಟರೆ ಹಣ ಯಾವಾಗಲೂ ತುಂಬಿರುತ್ತೆ. ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.